ಮೊದಲನೇ ಹಬ್ಬ ಈ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬ. ಸ್ಟ್ರಾಂಗ್ ಅಲ್ಲಿ ನೀನಲ್ವಾ? ಹಾಯ್, ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ಇವತ್ತು ಶ್ರಾವಣ ಮಾಸದ ಮೊದಲನೇ ದಿನ. ಶ್ರಾವಣ ಮಾಸ ಬರ್ತಿದ್ದಂಗೆ ಹಬ್ಬಗಳ ಸಾಲು ಸಾಲು ಅಲ್ವಾ? ಹಬ್ಬ ಅಂದ್ರೆ ಸಡಗರ, ಸಂಭ್ರಮ ಎಲ್ಲನೂ ಇರುತ್ತೆ. ಸೊ ಅದರಲ್ಲಿ ಮೊದಲನೇ ಹಬ್ಬ ಈ ವರ್ಷದ್ದು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಂದರೆ ಸಾಕು, ಹೆಣ್ಮಕ್ಳಿಗೆ ಖುಷಿನೂ ಖುಷಿ. ಮನೆ ಕ್ಲೀನಿಂಗ್ ಮಾಡೋದು, ಹಬ್ಬಕ್ಕೆ ಪ್ರಿಪ್ರೇಷನ್ ಮಾಡೋದು, ಶಾಪಿಂಗ್ ಹೋಗೋದು, ದೇವರಿಗೆ ಸೀರೆ ಉಡಿಸೋದು, ಒಂಥರ ಇದು ತುಂಬಾ ಖುಷಿ ಕೊಡುವಂಥದ್ದು ಹೆಣ್ಮಕ್ಳಿಗೆ ಅಲ್ವಾ? ಸೊ ಹಾಗೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನನ್ನ ಮೊದಲನೇ ಸ್ಟೆಪ್ ನಮ್ಮ ಮನೆ ಕ್ಲೀನಿಂಗ್ ಮಾಡೋದು. ಸೊ ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಕೂಡ ಶಾಂತವಾಗಿರುತ್ತೆ ಅಲ್ವ ಅನ್ನೋ ನನ್ನ ನಂಬಿಕೆ. ಸೊ ಇವತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಬಾಕಿ ಕೆಲಸ ಎಲ್ಲ ಬೇಗ ಬೇಗ ಆಗ್ಬೋದು, ಬೇರೆ ಕೆಲಸಗಳೆಲ್ಲ ಆರಾಮಾಗಿ ಮಾಡ್ಬೋದು. ಮೊದಲು ಕಿಚನ್ ರೆಡಿ ಆಗಿಬಿಟ್ರೆ ಖುಷಿ ಅಲ್ವಾ? ಸೊ ಹಾಗೆ ಇವತ್ತು ನಾನು ಕಿಚನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗಲ್ಲಿ ನಾನು ಕಿಚನ್ನ ಹೇಗೆ ಕ್ಲೀನಿಂಗ್ ಮಾಡ್ಕೊತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ಬ್ಲಾಗಲ್ಲಿ ನನ್ನ ಕ್ಲೀನಿಂಗ್ ಪ್ರೋಸೆಸ್ ಇರುತ್ತೆ. ಬನ್ನಿ, ಲೆಟ್ಸ್ ಗೆಟ್ ಸ್ಟಾರ್ಟ್. ಎಸ್, ನಾನೀಗ ಫುಲ್ಲು ಕಿಚನಲ್ಲಿರೋವಂಥ ಐಟಮ್ಸ್ನೆಲ್ಲ ಖಾಲಿ ಮಾಡಿ ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸಿಟ್ಬಿಟ್ಟಿದ್ದೀನಿ. ಸೊ ಮನೆ ಕೆಲಸ ಆಂಟಿ ಆಚೆ ಕಡೆ ಕೂತ್ಕೊಂಡು ಎಲ್ಲ ವಾಶ್ ಮಾಡ್ಕೊತಾ ಇದ್ದಾರೆ. ಸೊ ನಾನು 1 by 1 ಅವ್ರಿಗೆ ಒಂದೊಂದು ಸ್ಟೆಪ್ ಎಲ್ಲ ಖಾಲಿ ಮಾಡ್ಕೊಂಡು ತೊಗೊಂಡೋಗಿ ಕೊಡ್ತಾ ಇದ್ದೀವಿ. ಹೆಲ್ಪ್ ಮಾಡ್ತೀರಾ ನೀವು ಆಂಟಿಗೆ? ಹಬ್ಬ ಅಂದರೆ ಬರೀ ಹೊಸ ಬಟ್ಟೆ ಮತ್ತು ಸ್ವೀಟ್ಸ್ ತಿನ್ನೋದು ಮಾತ್ರ ಅಲ್ಲ, ನಾವು ನಮ್ಮ ಮನಸ್ಸಿಗೂ ಹಾಗೂ ಮನೆಗೂ ಹೊಸತನ ಕೊಡೋ ಸಮಯ. ನಾವು ಮನೆ ಕ್ಲೀನ್ ಮಾಡೋ ಜೊತೆಗೆ ನೆಗೆಟಿವಿಟಿ ಹಾಗೆ ಓಲ್ಡ್ ಎನರ್ಜಿನ ಕೂಡ ಕ್ಲಿಯರ್ ಮಾಡಿಕೊಂಡು ಒಳ್ಳೆ ಆರೋಗ್ಯ, ಐಶ್ವರ್ಯ ದೇವರು ನಮ್ಮ ಜೀವನದಲ್ಲಿ ಕೊಡಲಿ ಅಂತ ವೆಲ್ಕಮ್ ಮಾಡೋ ಸಮಯ. ಸೊ ಹಬ್ಬದ ನಿಜವಾದ ಸಿದ್ಧತೆ ಶುರು ಆಗೋದು ಇಲ್ಲೇ ಮನೆ ಕ್ಲೀನಿಂಗಲ್ಲಿ. ಹೋಗು. ಎಲ್ಲ ತೊಗೊಂಡೋಗಿ ಇಡಬೇಕು ಆಚೆ. ಸೊ ನಾನಿಲ್ಲಿ ವಾರ್ಡ್ರೋಬ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಯಲ್ಲಿ ನೀರು ತೊಗೊಂಡು ಅದಕ್ಕೆ ಸ್ವಲ್ಪ ವೆನಿಗರ್, ಸ್ವಲ್ಪ ನಿಂಬೆ ರಸ, ಸ್ವಲ್ಪ ಬೇಕಿಂಗ್ ಪೌಡರ್ ಹಾಗೆ ಕಲ್ಲುಪ್ಪನ್ನ ಸೇರಿಸ್ಕೊಂಡು ಸೊ ಇದನ್ನು ನೀಟಾಗಿ ಒಂದು ಬಟ್ಟೆಯಲ್ಲಿ ಹಿಂಡ್ಕೊಂಡು ಅದನ್ನು ಕ್ಲೀನ್ ಮಾಡ್ಕೊತೀನಿ. ಸೊ ಇದರಿಂದ ಯಾವುದಾದ್ರೂ ಬ್ಯಾಡ್ ಆರ್ಡರ್ ಇದ್ದರೆ ಅಂದರೆ ಸ್ಮೆಲ್ ಏನಾದರೂ ಇದ್ದರೆ ಕ್ಲೀನಾಗಿ ಹೊಟ್ಟೋಗುತ್ತೆ. ಸೊ ವೆನಿಗರ್ ಹಾಗೆ ನಿಂಬೆ ರಸ ಇರೋದ್ರಿಂದ ಬ್ಯೂಟಿಫುಲ್ ಅಂದರೆ ತುಂಬಾ ಒಳ್ಳೆ ನಿಮಗೆ ಫ್ರಾಗ್ರೆನ್ಸ್ ಕೊಡುತ್ತೆ ಈ ಮೆಥಡು. ಸೊ ಹಾಗಾಗಿ ನಾನು ಈ ಮೆಥಡ್ನ ಯಾವಾಗ ಯೂಸ್ ಮಾಡ್ಕೋತೀನಿ ಮನೆ ಕ್ಲೀನಿಂಗಲ್ಲಿ. ಸೊ ಪ್ರತಿಯೊಂದು ನೆಲ ಒರೆಸೋದ್ರಿಂದ ಆಗಿರ್ಬೋದು, ಟೇಬಲ್ಲು, ಟಿ ವಿ, ಈ ಥರ ಯಾವುದೇ ಕಿಚನ್ ಕ್ಲೀನಿಂಗು, ಏನೇ ಕ್ಲೀನಿಂಗ್ ಪ್ರೋಸೆಸ್ ಇದ್ರೂ ಈ ಮೆಥಡ್ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆ ಫ್ರಾಗ್ರೆನ್ಸ್ ಕೊಡುತ್ತೆ. ಸೊ ನಮಗೆ ಯಾವುದೇ ರೀತಿ ಇದು ಏನೋ ಕ್ಲೀನಿಂಗ್ ಫ್ರಾಗ್ರೆನ್ಸ್ ಆಗಲಿ ರೆಡಿಮೇಡ್ ಬೇಕಾಗೋದಿಲ್ಲ. ಸೊ ಇದನ್ನೇ ಬಳಸ್ಕೊಂಡು ನಾವು ಉಪಯೋಗಿಸ್ಕೋಬೋದು. ಸೊ ನಾನಿಲ್ಲಿ ನಮ್ಮ ವಾರ್ಡ್ರೋಬ್ ಎಲ್ಲ, ಕಿಚನ್ ವಾರ್ಡ್ರೋಬ್ ಎಲ್ಲ ಸ್ವಲ್ಪ ಏನು ರಸ್ಟ್ ಹಿಡ್ದಿರೋ ಥರ ಆಗಿತ್ತು. ಸೊ ಅದರಿಂದ ನಾನು ಈ ಪ್ರಾಡಕ್ಟ್ನ ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡೆ. ಸೊ ಇದು ತುಂಬಾ ಯೂಸ್ಫುಲ್ ಆಯಿತು ನನಗೆ.
ಇದು ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಒಂದು 5-10 ಮಿನಿಟ್ಸ್ ಬಿಟ್ಟು ಆಮೇಲೆ ನೀಟಾಗಿ ಒಂದು ಸ್ಕ್ರಬ್ಬರಲ್ಲಿ ನೀಟಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಕ್ಲೀನಾಗಿ ಹೊರಟೋಗುತ್ತೆ. ಸೊ ನನಗಿದು ತುಂಬಾ ಯೂಸ್ಫುಲ್ ಆಯಿತು. ನಾನೊಂದು ಸಣ್ಣ ಬ್ರಷ್ ಸಹಾಯದಿಂದ ನೀಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ. ಸೊ 5-10 ಮಿನಿಟ್ಸ್ ನಾವು ಅದನ್ನು ಬಿಟ್ಟರೆ ಸೊ ನೀಟ್ ಆಗೋಗುತ್ತೆ ಅದು. ಸೊ ಆಲ್ಮೋಸ್ಟ್ ಆ ರೆಸ್ಟ್ ಎಲ್ಲ ಬಂದ್ಬಿಟ್ಟಿರುತ್ತೆ. ಸೊ ನಾವು ಬ್ರಷ್ ಮಾಡೋದ್ರಿಂದ ಇನ್ನೂ ಈಸಿ ಆಗುತ್ತೆ ಅದಕ್ಕೆ. ಸೊ ನೋಡಿ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಆಯಿತು. ಎಷ್ಟು ರೆಸ್ಟ್ ಹಿಡಿದಿತ್ತು ಅಷ್ಟೇ ನೀಟಾಗಿ ಆಗೋಯ್ತು ಅದನ್ನು ಯೂಸ್ ಮಾಡಿರೋದ್ರಿಂದ. ಸೊ ನಮ್ಮ ಕೆಲಸನೂ ಕೂಡ ತುಂಬಾ ಈಸಿ ಆಗುತ್ತೆ. ಇನ್ನು ಟೈಲ್ಸು ಕೂಡ ಯೂಸ್ ಮಾಡ್ಕೋಬೋದು, ಸ್ಟವ್ ಕೂಡ ಒರೆಸ್ಕೋಬೋದು, ಚಿಮ್ನಿಗೆ ಯೂಸ್ ಮಾಡ್ಕೋಬೋದು. ಸೊ ಈ ಥರ ತುಂಬಾ ಯೂಸ್ಫುಲ್ ಇದೆ ಈ ಲಿಕ್ವಿಡಿಂದ. ಸೊ ನಾನಿಲ್ಲಿ ಸ್ಟವ್ ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಒಂದು 2 ಡ್ರಾಪ್ಸ್ ಅಷ್ಟು ಆಯಿಲ್ ಹಾಕ್ಕೊಂಡು ಸೊ ಒರೆಸ್ಕೋತೀನಿ. ಆಗ ಸ್ವಲ್ಪ ಸ್ಟವ್ ಗ್ಲಾಸ್ ಟಾಪ್ ಆಗಿರೋದ್ರಿಂದ ಸ್ವಲ್ಪ ಶೈನಿಯಾಗಿ ಕಾಣಿಸುತ್ತೆ, ನೀಟಾಗಿ ಅನಿಸುತ್ತೆ ನೋಡೋದಕ್ಕೆ. ಸೊ ನಾನಿಲ್ಲಿ ಟಿಶ್ಯೂ ಪೇಪರ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಆ ಶೈನಿಂಗ್ ಬರುತ್ತೆ. ಸೊ ಟಿಶ್ಯೂ ಖಾಲಿ ಆಗಿರೋದ್ರಿಂದ ನಾನೊಂದು ವೆಟ್ ವೈಪರ್ ತೊಗೊಂಡು ವೈಪ್ ಮಾಡ್ಕೊತಾ ಇದ್ದೀನಿ. ಇಷ್ಟೆಲ್ಲ ಕೆಲಸ ಮುಗಿಯೋದ್ರೊಳಗಡೆ ಸಂಜೆ ಹಾಗೇ ಹೋಯಿತು. ಸೊ ಸಣ್ಣದೊಂದು ಬ್ರೇಕ್ ತೊಗೊಂಡು ಸೊ ನನ್ನ ಹಸ್ಬೆಂಡ್ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರು. ಸೊ ಸ್ನ್ಯಾಕ್ಸ್ ಟೈಮ್ ಈಗ. ಸೂಪರ್ ಆಗಿದೆ, ತಿನ್ನು. ತಗೊಮ್ಮ, ತಗೊಂಡೋಗ ಮೇಲೆ. ಆಯ್ತು, ತಗೊಳೋ ಒಂದೊಂದೇ ತಗೊಳೋ. ಎತ್ತಿಡು. ಇಡ್ತೀಯಾ? ಮೇಲೆ ಶೆಲ್ಫ್ ಮೇಲೆ ಇಡಬೇಕು, ಗೊತ್ತಾ ನಿಂಗೆ ಇಡಕ್ಕೆ? ನಾನು ಹೇಳ್ತೀನಿ ಇರು, ಆಮೇಲೆ ಎತ್ತಿಡು ಅಂತೀನಿ ನೀನು, ಆಯಿತಾ? 1 by 1. ಓಕೆ, ಒಂದೊಂದೇ ಕೊಡ್ತೀನಿ, ನೀನೇ ಎತ್ತಿಡು. ಓಕೆನಾ? ಸ್ಟ್ರಾಂಗ್ ಅಲ್ಲಿ ನೀನಲ್ವಾ? ಇವತ್ತಿಷ್ಟೇ ಲೇಟ್ ಆದರೂ ಪರವಾಗಿಲ್ಲ, ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ಮತ್ತು ಎಲ್ಲ ಬಾಕ್ಸ್ಗಳಿಗೆಲ್ಲ ಐಟಮ್ಸ್ ಎಲ್ಲ ಜೋಡಿಸ್ಕೊಂಡು ಎತ್ತಿಟ್ಕೋತಾ ಇದ್ದೀನಿ. ನಮ್ಮ ನಿಶು ಕೂಡ ತುಂಬಾ ಹೆಲ್ಪ್ ಮಾಡಿದ್ಲು ನನಗೆ. ಎಷ್ಟು ಐಟಮ್ಸು ಆಚೆಯಿಂದ ಒಳಗಡೆ ನಮಗೆ ತೊಗೊಂಬಂದು ಕೊಟ್ಟಲು. ತುಂಬಾ ಹೆಲ್ಪ್ ಮಾಡಿದ್ಲು ನಮಗೆ. ಸೊ ತುಂಬ ಈಸಿ ಆಯಿತು ನನಗೆ. ಅದಕ್ಕೆ ಹೇಳೋದು ಹೆಣ್ಮಕ್ಳು ಇರಬೇಕು ಅಂತ.
ನೋಡಿ ಇಷ್ಟೆಲ್ಲ ಕೆಲಸ ಮಾಡೋಷ್ಟರಲ್ಲಿ ರಾತ್ರಿ ಹಾಗೇ ಬಿಡ್ತು. ಸೊ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಅಂದರೆ ಇವತ್ತು ಎದ್ದಿದ್ದ ಕೆಲಸ ಇವತ್ತೇ ಮುಗಿದ್ರೇ ಸಮಾಧಾನ. ಸೊ ನಾಳೆ ಕೆಲಸ ನಾಳೆಗೆ, ಇವತ್ತಿನ ಕೆಲಸ ಇವತ್ತಿಗೆ ಮುಗಿಸ್ಕೊಂಡ್ರೆ ಎಲ್ಲನೂ ಈಸಿಯಾಗಿ ಬೇಗ ಮುಗಿಯುತ್ತೆ ಅಂತ. ವಾವ್, ನೋಡಿ ನಮ್ಮ ಕಿಚನ್ ನೋಡಿದ್ರೆ ನನಗೆ ಹ್ಯಾಪಿ ಆಗುತ್ತೆ. ಸೊ ಇಷ್ಟೆಲ್ಲ ಬೆಳಗ್ಗೆಯಿಂದ ಕಷ್ಟಪಟ್ಟು ಕ್ಲೀನಿಂಗ್ ಎಲ್ಲ ಮಾಡಿ, ಸೊ ಲಾಸ್ಟಲ್ಲಿ ಈ ನೀಟ್ನೆಸ್ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಸೊ ಪ್ರತಿ ಸರಿ ನಾವು ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ, ಆದರೂ ಏನಾದರೂ ಒಂದು ಇದ್ದೇ ಇರುತ್ತೆ. ಹಬ್ಬ ಅಂತಂದರೆ ಕ್ಲೀನಿಂಗ್ ಮಾಡಲೇಬೇಕಾಗತ್ತೆ ಅಲ್ವಾ. ಎಷ್ಟೇ ನೀಟಾಗಿದ್ರೂ ಮತ್ತೆ ಮತ್ತೆ ಕ್ಲೀನಿಂಗ್ ಮಾಡ್ತಾನೆ ಇರಬೇಕು, ಏನೋ ಒಂಥರ ಸಮಾಧಾನ. ಎಲ್ಲ ಕೆಲಸ ಎಲ್ಲ ಮುಗಿದ ಮೇಲೆ ಮನೆ ಒಳಗಡೆ ಬರೋ ಕಾಮ್ನೆಸ್ ಜಸ್ಟ್ ವಾವ್. ನೀಟ್ ಹೋಮ್, ಫ್ರೆಶ್ ಮೈಂಡ್, ಮನೆ ಒಳಗಡೆ ಪಾಸಿಟಿವ್ ಎನರ್ಜಿ ಫುಲ್ ಆಗಿದೆ. ಐ ಲವ್ ದಿಸ್ ಪೀಸ್ಫುಲ್ ಮೂಮೆಂಟ್. ಜಸ್ಟ್ ಮೀ, ಕ್ಲೀನ್ ಹೋಮ್ ಆ್ಯಂಡ್ ಅ ಹ್ಯಾಪಿ ಹಾರ್ಟ್. ಸೊ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್.